ಕಾಲು ಊರ್ಬಿಟ್ಟು ನಡೆಯೋಕ್ಕಾಗ್ತಾಯಿಲ್ಲ. ಇಷ್ಟೇ ನಡಿಬೇಕು. ಹಿಂಗೆ ತುಂಬಾ ನೋವು. ಇಷ್ಟು ಊರಾಗ ಒಂದು ವಾರ 15 ದಿನ ಹಚ್ಚಂದಾರ. ನೋಡಮ್ಮ ಹಚ್ಚಮ್ಮ ಕಡಿಮೆ ಆಯಿತು ಸರಿ, ಇಲ್ಲಾಂದ್ರೆ ನೋಡಮ್ಮ ಡಾಕ್ಟ್ರ್ ಬಲ್ಲಿ ಹೋದ್ರೆ ಇದು ಇಂಜೆಕ್ಷನ್ ಕೊಟ್ಟು ಕಟ್ ಮಾಡ್ತಾರಂತ. ನನಗೆ ಅಂಜಿಕೆ ಹೊಂಟದ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ತ್ರಿವೇಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ, ಇವಾಗ ದೋಸೆ ಮಾಡಕತ್ತೀನಿ ನೋಡಿರಿ. ರೊಟ್ಟಿ ಹಂಚಿನ ಮೇಲೆ ದೋಸೆ ಮಾಡಕತ್ತೀನಿ ರೀ. ತುಂಬ ದಿನ ಆಯ್ತು ರೀ. ಹಾಗಾಗಿ ಮನೆಯಾಗ ಮಕ್ಕಳು ಮಾಡಂತ ಹೇಳಿದರು. ಆದರೆ ನನ್ನ ಬಳಿ ದೋಸೆ ಹಂಚಿರಲಿಲ್ಲ. ನೋಡೋಣ ಇದ್ರ ಮೇಲೆ ಟ್ರೈ ಮಾಡೋಣ ಬರುತ್ತೆ ಅಂದ್ಬಿಟ್ಟು ನಾನು ಇವತ್ತು ಮಾಡಕತ್ತೀನಿ ರೀ. ತುಂಬಾ ಚೆನ್ನಾಗಿ ದೋಸೆ ಬರಕತ್ತಾವ ನೋಡ್ರಿ ರೊಟ್ಟಿ ಹಂಚಿನ ಮೇಲೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಶಾಕ್ ಆಯಿತು. ಇದ್ರ ಮೇಲೆ ಬರುತ್ತೆ ಅಲ್ಲ ಅಂದ್ಕೊಂಡು ಭಾಳ ದಿನ ಆಗಿತ್ತು ಮಾಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ಇರಲಿಲ್ಲ, ಹಂಚಿರಲಿಲ್ಲಲ್ಲ. ನೋಡೋಣ ಅಂತಂದು ಇವತ್ತು ಟ್ರೈ ಮಾಡಿದೆ ರೊಟ್ಟಿ ಹಂಚಿನ ಮೇಲೆ. ಎಷ್ಟೊಂದು ಚೆನ್ನಾಗಿ ಹೇಳಕತ್ತಾವ ಅಂದರೆ ಬೇಡ, ಅಷ್ಟು ಚಂದ ಹೇಳಕತ್ತಾವ್ರಿ ದೋಸೆ. ಹಾಗಾಗಿ ನೀವು ನೋಡ್ತಿರ್ಬೋದು ನಾನು ಇವಾಗ ಮಾಡ್ತಾಯಿದ್ದೀನಿ ಯಾವ ಥರ ದೋಸೆ ಹೇಳ್ತಾವ ಅಂತ ಅನ್ನೋದು ಕೂಡ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಗೊತ್ತಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಇದು ರೊಟ್ಟಿ ಹಂಚಿನ ಮೇಲೆ ದೋಸೆ ಮಾಡಿ ನೋಡಿ, ಅದು ಆಮೇಲೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಇವಾಗ ನೋಡಿ ರೆಡಿ ಆಯಿತು. ಶೇಂಗಾ ಚಟ್ನಿ ಹಚ್ಚಿದ್ದೀನಿ ರೀ ದೋಸೆ ಒಳಗೆ. ನೋಡಿರಿ ಈ ಥರ ಹಚ್ಚೀನಿ ರೀ. ತುಂಬಾ ಇಷ್ಟಪಡ್ತಾರೆ ನನ್ನ ಮಕ್ಕಳು. ಹಾಗಾಗಿ ಶೇಂಗಾ ಚಟ್ನಿ ಹಚ್ಬಿಟ್ಟು ಈ ಥರ ಮಾಡಿ ಕೊಡಕತ್ತೀನಿ ರೀ ಅವ್ರಿಗೆ ತಿನ್ನೋಕೆ. ಹಾಗೆ ಇನ್ನೊಂದು ಸ್ವಲ್ಪನೇ ಅದ, ಅದನ್ನು ಕೂಡ ಇದೇ ಥರನೇ ಪಟ ಮಾಡ್ಕೊತೀನಿ ರೀ ದೋಸೆ ಮಾಡಿಕೊಂಡು. ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ನಡೀತೆ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡಿದರೆ ನಾನು ಮಾಡಿರೋ ವಿಡಿಯೋದು ನೋಟಿಫಿಕೇಷನ್ ನಿಮ್ಗೆ ತಕ್ಷಣಕ್ಕೆ ತಲುಪುತ್ತೆ ಫ್ರೆಂಡ್ಸ್. ನಾನು ವಿಡಿಯೋ ಬಿಟ್ಟ ನಂತರ ನೀವು ಆವಾಗಲೇ ನೋಡ್ಬೋದು ನೋಡಿ. ಆಯಿತು. ಇವಾಗ ಮಕ್ಕಳಿಗೆ ಊಟಕ್ಕೆ ಕೊಡ್ತೀನಿ ರೀ. ಇವಾಗ ನಾಷ್ಟ ಹಾಕ್ಕೊಳ್ತೀನಿ ರೀ. ನನ್ನ ಕಾಲಿಗೆ ಏನಾಗಿದೆ ಅಂತ ತೋರಿಸ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇದೇನಾಗಿದೆ ಅಂತ ನೋಡಿ. ತುಂಬಾ ನೋವಾಗ್ತಾ ಇದೆ ನೋಡಿ. ಈ ಥರ ಆಗಿದೆ, ಕಾಣಿಸ್ತಿರ್ಬೋದು. ಇಲ್ಲಿ ಜಾಸ್ತಿ ಪೇನ್ ಆಗ್ತಾ ಇದೆ. ಆಣೆ ಅಂತಂದು ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ಇದಕ್ಕೆ ಏನಾದರೂ ಮನೆ ಮದ್ದಿದ್ರೆ ಹೇಳಿ ಕಮೆಂಟ್ಸಲ್ಲಿ. ತುಂಬಾ ಪೇನು ನೋವು ಜಾಸ್ತಿ ಆಗ್ತಾ ಇದೆ. ನಡೆಯೋಕ್ಕಾಗ್ತಾಯಿಲ್ಲ, ಕಾಲು ಊರೋಕ್ಕಾಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಡಾಕ್ಟ್ರ್ ಕಡೆ ಹೋಗಿಲ್ಲ ಇನ್ನೂ. ಇನ್ನೊಬ್ರು ಹೇಳಿದ್ದಾರೆ, ನೋಡೋಣ ಅದನ್ನು ಕೂಡ ಟ್ರೈ ಮಾಡ್ತೀನಿ. ತೆಂಗಿನಕಾಯಿ ಚಿಪ್ಪುತ್ತಲ್ಲ, ಸುಟ್ಟು ಬಿಟ್ಟು ಆಯಿಲ್ ಬರುತ್ತೆ ಅಲ್ಲ, ಅದನ್ನು ನಾನು ಇವತ್ತಿಂದ ಬಿಟ್ಟು ಟ್ರೈ ಮಾಡ್ತೀನಿ. ಪೇನ್ ವಾಸಿ ಆದರೆ ಚೆನ್ನಾಗಾಗುತ್ತೆ. ತುಂಬಾ ನೋವು ತಡ್ಕೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿದ್ರಾಯ್ತು. ಇದ್ರ ಬಗ್ಗೆ ಯಾರಾದರೂ ಇನ್ಫಾರ್ಮೇಷನ್ ಕೊಡ್ತೀರಾ ಅಂತಂದು ನಾನು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಆಗಿಬಿಟ್ಟಿದೆ. ತುಂಬಾ ನೋವು. ಯಾವಾಗಲೂ ಆಗಿಲ್ಲ. ಹೊರಗಡೆ ಹೋದರೆ ಹೊಲಗಳದಾಗ ಕೆಲಸ ಮಾಡಿದರೆ ಅದೇನು ಮುಳ್ಳು ಅದು ಏನಾದರೂ ಸುಚ್ಚಿದ್ರೆ ಆಗುತ್ತೆ ಅಂತಿದ್ರು ದೊಡ್ಡವರು. ಹಾಗಾಗಿ ನನಗೇನು ಗುರ್ತಿರಲಿಲ್ಲ. ನಾನು ಯಾವತ್ತೂ ಹೊರಗಡೆ ಹೋಗಿಲ್ಲ ಎಲ್ಲಿನೂ. ಈ ಥರ ಯಾಕಾಗಿದೆ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ನಡಿಬೇಕಾದ್ರೆ ಇಷ್ಟು ಕಾಲು ಊರ್ಬಿಟ್ಟು ನಡೆಯೋಕ್ಕಾಗ್ತಾಯಿಲ್ಲ. ಇಷ್ಟೇ ನಡಿಬೇಕು. ಹಿಂಗೆ ತುಂಬಾ ನೋವು. ಇಷ್ಟು ಊರೋಕ್ಕಾಗ್ತಾಯಿಲ್ಲ. ಹಿಂಗೆ ಊರ್ಬಿಟ್ಟು ಯಾವಾಗಲೂ ಆಗಿರಲಿಲ್ಲ ನನಗೆ ಈ ಥರ. ಯಾಕಾಗಿದೆ ಏನೋ ಗೊತ್ತಿಲ್ಲ, ಏನಕ್ಕಾಗ್ತದೆ ಏನೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತಂದರೆ ತಪ್ಪದೆ ಕಮೆಂಟ್ ಮಾಡಿ. ನೋಡಿ ಎಷ್ಟೊಂದು ನೋವಾಗ್ತಾಯಿದೆ ನೋಡಿ. ಈ ಕಡೆ ಏನೂ ಇಲ್ಲ, ಯಾಕಾಗಿದೆ ಏನೋ ಗೊತ್ತಿಲ್ಲ. ಹಾಗಾಗಿ ಇದ್ರ ಪಕ್ಕದಲ್ಲೇ ಇರೋದಲ್ಲ, ಹಾಗಾಗಿಬಿಟ್ಟು ಇದು ಬೆರಳು ತುಂಬಾ
ನೋವಾಗ್ತಾ ಇದೆ. ಇಲ್ಲೆಲ್ಲ ನೋಡಿ, ಇಷ್ಟು ಮುಟ್ಟಿದರೆ ಆಗ್ತಾಯಿಲ್ಲ. ಇದೇನು ಬೋನ್ ಇದೆಯಲ್ಲ ಇಲ್ಲಿ ಇದನ್ನು ಕೂಡ ತುಂಬ ಪೇನ್ ಆಗ್ಕತ್ತದ್ರಿ. ಹಾಗಾಗಿ ನೋಡಿ, ಇಷ್ಟು ಮುಟ್ಟಿದರೆ ಆಗ್ತಾಯಿಲ್ಲ, ತುಂಬಾ ನೋವಾಗ್ತಾ ಇದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಏನಾದರೂ ಮನೆ ಮದ್ದು ಗೊತ್ತಿದ್ರೆ ಮಿಸ್ ಮಾಡದೆ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಗುರ್ತಿತ್ತಂದರೆ ತಿಳಿಸ್ತಾರ. ಏನೋ ಆಗ್ಯದಪ್ಪ ಕಾಲಿಗೆ ನೋಡಿ, ಇದೆಷ್ಟು ಆಗ್ಯದ. ಮತ್ತು ಇಲ್ಲಿ ಕಾಲು ಬೇನೆ, ಇಲ್ಲಿನೂ ಬೇನೆ ಆಗತ್ತವ. ಏನು ಮಾಡೋಕೆ ಗೊತ್ತಾಗಲ್ಲ. ಅದಕ್ಕೆ ಒಬ್ರು ಹೇಳ್ಯಾರ, ನೋಡಮ್ಮ ಅದನ್ನು ಮಾಡಮ್ಮ, ಹಚ್ಚಮ್ಮ, ಒಂದು ವಾರ 15 ದಿನ ಹಚ್ಚಂದಾರ. ನೋಡಮ್ಮ, ಹಚ್ಚಮ್ಮ, ಕಡಿಮೆ ಆಯಿತು ಸರಿ, ಇಲ್ಲಾಂದ್ರೆ ನೋಡಮ್ಮ. ಡಾಕ್ಟ್ರ್ ಬಲ್ಲಿ ಹೋದ್ರೆ ಇದು ಇಂಜೆಕ್ಷನ್ ಕೊಟ್ಟು ಕಟ್ ಮಾಡ್ತಾರಂತ. ನನಗೆ ಅಂಜಿಕೆ ಹೊಂಟದ. ಸಿದ್ದು ಇಲ್ಲಾರ ಎಲ್ಲಿ ಗೊತ್ತಿ ನೋಡ್ರಿ, ಮಧ್ಯಾಹ್ನ ಟೈಮ್ ಮಳೆ ಹೊಂಟದ್ರಿ. ತುಂತುರು ಹನಿ ಬರಕತ್ತದ್ರಿ. ತುಂಬ ಸೆಕೆ ಇತ್ತು. ಹಾಗಾಗಿ ನೋಡ್ರಿ, ಮಧ್ಯಾಹ್ನ ಟೈಮ್ ಹೊಂಟದ್ರಿ ಮಳೆ. ಹನಿ ಸ್ವಲ್ಪ ಜೋರು ಬಂದು ಆನಂತರ ಇವಾಗ ಹನಿ ಹೊಂಟದ್ರೆ. ಹಾಗಾಗಿ ತುಂಬ ಸೆಕೆ ಆಗ್ತಾಯಿತ್ತು. ನಾನು ಇಲ್ಲಿ ಹೊರಗಡೆ ಬಂದು ಕುಂತೀನಿ ರೀ. ಹಾಗೆ ನಿಮಗೂ ಕೂಡ ತೋರಿಸಿದ್ರಾಯ್ತು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ರೀ. ಮಳೆ ಬರೋದು ಸ್ವಲ್ಪ ಬಂದಿತ್ತು, ಇವಾಗ ಹಾಗಾಗಿ ತುಂಬ ಸೆಕೆ, ಮನೇಲಿ ಕೂಡೋಕ್ಕಾಗ್ತಾಯಿಲ್ಲ. ಹಾಗೆ ನೋಡ್ರಿ, ಇಲ್ಲಿ ಮನೆ ಮುಂದೆ ಕೂತ್ಬಿಟ್ಟೇನಿ ರೀ. ತಣ್ಣ ಗಾಳಿ ಬರಕತ್ತೈತ್ರಿ. ಮಳೆ ಹೊಂಟಿತ್ತಲ್ಲ, ತಣ್ಣ ಗಾಳಿ ಹೊಂಟಿತ್ತು. ಹಾಗಾಗಿ ಅಲ್ಲೇ ಕೂತ್ಕೋದ್ರಾಯ್ತು ಅಂತಂದು ಕುಂತೀನಿ ರೀ. 2-3 ದಿನ ಆಯ್ತು ರೀ, ತುಂಬ ಅಂದ್ರೆ ತುಂಬ ಗಾಳಿ ಅದು ಬಿಡಾಕತ್ತೈತ್ರಿ. ಒಟ್ಟು ಮಳೆನೇ ಬರಲಾಗಿತ್ತು ರೀ. ಹಾಗಾಗಿ ಇವತ್ತು ಮಳೆ ಬರಕತ್ತದ್ರಿ. ಹಾಗಾಗಿ ಕೆಲಸ ಏನೂ ಇರಲಿಲ್ಲ, ಕುಂತೀನಿ ರೀ. ಮಕ್ಕಳು ಕೂಡ ಕುಂತಾರೆ, ಹಾರನೇ ಕುಂತಾರೆ. ನಮ್ಮ ಚುಮ್ಮಿನೂ ಕೂಡ ಬಂದು ಮನ್ಕೊಂಡಾಡ್ರಿ. ಅವರು ಮಾತಾಡ್ಕೊಂಡು ಕುಂತಾರೆ. ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.